ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿರೋ ಆದಾಯ ಕುಂಠಿತ ಆಗಿರೋದ್ರಿಂದ ಮತ್ತು ಆದಾಯವನ್ನು ಸರಿದೂಗಿಸುವಂಥ ದೃಷ್ಟಿಯಿಂದ ಇಲಾಖೆಗಳಲ್ಲಿ ಸರಿಯಾದಂಥ ಅಧಿಕಾರಿಗಳ ಸೋಮಾರಿತೆಯಿಂದ ಆದಾಯ ಕುಸಿತ ಆಗಿದೆ. ರೆವಿನ್ಯೂ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಇವೆಲ್ಲ ಕೂಡ ಆದಾಯಗಳು ಕಡಿಮೆ ಆಗ್ತಾ ಇದೆ. ಒಂದು ರೀತಿ ಆರ್ಥಿಕ ಇಲಾಖೆ ಬಿಕ್ಕಟ್ಟಿನ ಇಲಾಖೆ ಆಗಿದೆ. ಆರ್ಥಿಕ ಇಲಾಖೆ ಹೋಗಿ ಬಿಕ್ಕಟ್ಟಿನ ಇಲಾಖೆ ಈಗ. ಪ್ರತಿದಿನನೂ ಕೂಡ ಹಣಕ್ಕೋಸ್ಕರ ಪರದಾಡುವಂಥ ಇಲಾಖೆ ಆರ್ಥಿಕ ಇಲಾಖೆ ಇವತ್ತು. ಹಿಂದೆ ಸಮೃದ್ಧಿಯಾಗಿದ್ದಂಥ ಆರ್ಥಿಕ ಇಲಾಖೆ ಇವತ್ತು ದಿವಾಳಿ ಆಗೋಗ್ಬಿಟ್ಟಿದೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಲಾಢ್ಯರ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಬಿಡಬೇಕಾಯಿತು. ಇವ್ರು ಹೇಳ್ತಾ ಇದ್ರಲ್ಲ ಅದಾನಿ ಅಂಬಾನಿ ಹಂಗೇನೇನೋ ಅಂತ, ಅಂಥವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಕಾಯಿತು. ಅದು ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಪಾಪ ಈ ಪೆನ್ಷನ್ಗೋಸ್ಕರ ನಂಬ್ಕೊಂಡು, ಇದೇನು ಪೆನ್ಷನ್ ಸ್ಕೀಮ್ ಇವತ್ತಿಂದ ಬಂದಿಲ್ಲ, ಸ್ವಾತಂತ್ರ್ಯ ಬಂದಾಗಿಂದ ಪೆನ್ಷನ್ ಸ್ಕೀಮ್ಸ್ ಇದೆ. ಆ ಪೆನ್ಷನ್ ಸ್ಕೀಮ್ಗೆ ಸ್ವಾತಂತ್ರ್ಯ ಬಂದಾಗಿಂದ ಹೇಗೆ ನೌಕರರು, ಸರ್ಕಾರಿ ಕೆಲಸ ಮಾಡೋ ನೌಕರರು ಹೇಗೆ ಡಿಪೆಂಡ್ ಆಗಿರ್ತಾರೆ, ಹಾಲು, ಊಟ, ಬಟ್ಟೆ, ಔಷಧಿ, ಆ ಡಿಪೆಂಡ್ ಆಗಿರೋವಂಥ ಪೆನ್ಷನ್ಸ್ಗೆ ಇದರಿಂದ ಕಳೆದ 3 ತಿಂಗಳಿಂದ ಅವರಿಗೆ ಕೊಟ್ಟಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. ಆಮೇಲೆ ಅದರಲ್ಲಿ ಸುಮಾರು 16 ಲಕ್ಷ ಜನ 16 ಲಕ್ಷ ಜನರ ಪೆನ್ಷನ್ ಕಟ್ಟಾಗಿದೆ. ಅವ್ರಿಗೆ ಸಿಗ್ತಾ ಇದ್ದಂಥ 1200, 1800, ಆಸಿಡ್ ಒಳಗಾದವ್ರಿಗೆ 10,000 ರೂಪಾಯಿದ್ದು ನಾನು ಜಾಸ್ತಿ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಮಿನಿಸ್ಟರ್ ಆಗಿದ್ದಾಗ 16 ಲಕ್ಷ ಜನರಿಗೆ ಕೊಕ್ಕೆ ಹಾಕಿದ್ದಾರೆ. ಈಗ ಪಾಪ ಈ 16 ಲಕ್ಷ ಜನ ಕೆಲವರೆಲ್ಲ ಎದ್ದು ಓಡಾಡೋಕ್ಕೂ ಆಗಲ್ಲ. ಪಾಪ ಹಳ್ಳಿಗಳಿಂದ ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ಅಲಿಯೋಕ್ಕೂ ಆಗದ ಪರಿಸ್ಥಿತಿಯಲ್ಲಿರುವಂಥವ್ರು, ಅವತ್ತಿನ ಅನ್ನಕ್ಕೆ ಕಾಯ್ತಾ ಇರೋವಂಥ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಈ ಸರ್ಕಾರ. ಸರಿಯಾದಂಥ ಮಾಹಿತಿ ಕೊಟ್ಟು, ಅವರಿಗೆ ನೋಟಿಸ್ ಕೊಟ್ಟು, ಅವರಿಂದ ಸಮಜಾಯಿಸಿ ಪಡೆದು, ಅಥವಾ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವೆ ಮಾಡಿ ಯಾವ ಕಾರಣಕ್ಕೋಸ್ಕರ ನೀನು ರದ್ದು ಮಾಡ್ತಾ ಇದ್ದೀರಿ ಅವನಿಗೆ ಮಾಹಿತಿ ಕೊಟ್ಟು ರದ್ದು ಮಾಡಿದರೆ ಅದು ಲೀಗಲ್. ಅದು ದಟ್ ಇಸ್ ಅ ಲೀಗಲ್ ಪ್ರೋಸೆಸ್. ಅದು ಏಕಾಏಕಿ ನೀವು 16 ಲಕ್ಷ ಜನನ ಮಾಡಿದ್ದೀರಿ ಅಂದರೆ ಈ ಸರ್ಕಾರ ಯಾವುದು ಆದ್ಯತೆ, ಗ್ಯಾರಂಟಿಗಿಂತ ಆದ್ಯತೆ ಯಾವುದು? ಪೆನ್ಷನ್. ಫಸ್ಟ್ ಪ್ರಿಫರೆನ್ಸ್ ಯಾವುದು? ಪೆನ್ಷನ್. ಅದಾದಮೇಲೆ ನಿಮ್ಮ ಗ್ಯಾರಂಟಿ. ಅದು ಬಿಟ್ಟು ಗ್ಯಾರಂಟಿ ಫಸ್ಟು, ಪೆನ್ಷನ್ ನೆಕ್ಸ್ಟು ಅಂತ ಮಾಡಿಬಿಟ್ಟಿದ್ದಾರೆ. ಮತ್ತು ಸರ್ಕಾರಕ್ಕೆ ದಿಢೀರಂತ ಹೆಂಗೆ ಜ್ಞಾನೋದಯ ಆಗೋಯ್ತು ಇದು ಅಲ್ಲ ಪೆನ್ಷನ್ದು.